Hi, hello, good morning students. In our last class, we are completed electron transport system. ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಂತ ಒಂದು ಕಾನ್ಸೆಪ್ಟ್ನ ಲಾಸ್ಟ್ ಕ್ಲಾಸಲ್ಲಿ ನಾವು ಸ್ಟಡಿ ಮಾಡಿದ್ವಿ. ಆ ಕಾನ್ಸೆಪ್ಟ್ ನಿಮಗೆ ನೀಟಾಗಿ ಗೊತ್ತಾಗಿದೆ. ಎಲೆಕ್ಟ್ರಾನು ಹೇಗೆ ಪ್ರೊಡ್ಯೂಸ್ ಆಗ್ತಿದೆ, ಯಾವ ಥರ ಫೋಟೋ ಸಿಸ್ಟಮಲ್ಲಿ ಪಾಸ್ ಆಗ್ತಿದೆ, ಅದಷ್ಟು ಕಾನ್ಸೆಪ್ಟ್ ನಿಮಗೆ ನೀಟಾಗಿ ಗೊತ್ತಾಗಿದೆ ಅಂದರೆ ದಿ ನೆಕ್ಸ್ಟ್ ಕಾನ್ಸೆಪ್ಟ್ ಭಾಳ ನೀಟಾಗಿ ಗೊತ್ತಾಗುತ್ತೆ. ಇಟ್ ಈಸ್ ನಥಿಂಗ್ ಬಟ್ ಸೈಕ್ಲಿಕ್ ಆ್ಯಂಡ್ ನಾನ್ ಸೈಕ್ಲಿಕ್ ಫೋಟೋ ಪಾಸ್ಪೋರಿಲೇಷನ್. ಸೈಕ್ಲಿಕ್ ಆ್ಯಂಡ್ ನಾನ್ ಸೈಕ್ಲಿಕ್ ಫೋಟೋ ಪಾಸ್ಪೋರಿಲೇಷನ್ ನೋಡೋಕ್ಕಿಂತ ಮುಂಚೆ ವೆನ್ ಯು ಅಬ್ಸರ್ವ್ ದಿ ಫೋಟೋಸಿಂಥಸಿಸ್, ಯಾವಾಗ ನೀವು ಫೋಟೋಸಿಂಥಸಿಸ್ನ ಅಬ್ಸರ್ವ್ ಮಾಡ್ತೀರಾ, ಇನ್ ಫೋಟೋಸಿಂಥಸಿಸ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಎ ಲೈಟ್ ರಿಯಾಕ್ಷನ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಎ ಡಾರ್ಕ್ ರಿಯಾಕ್ಷನ್ ಅಂತೇಳಿ ಕರಿತೀವಿ. ಓಕೆ, ಈಗ ಫಾರ್ ಎಕ್ಸಾಂಪಲ್ ನಾವು ಲೈಟ್ ರಿಯಾಕ್ಷನ್ ಅಬ್ಸರ್ವ್ ಮಾಡ್ತಾ ಹೋದರೆ, ಇನ್ ಲೈಟ್ ರಿಯಾಕ್ಷನ್ ವಿ ಹ್ಯಾವ್ ಟು ಅಬ್ಸರ್ವ್ ದಿ ರೋಲ್ ಆಫ್ ಟು ಪಿಗ್ಮೆಂಟ್ ಸಿಸ್ಟಮ್. ಆ ಟೂ ಪಿಗ್ಮೆಂಟ್ ಸಿಸ್ಟಮ್ ಯಾವುದಂತ ನಿಮಗೆ ಗೊತ್ತಿದೆ. ಒನ್ ಈಸ್ ಫೋಟೋ ಸಿಸ್ಟಮ್ 1 ಆ್ಯಂಡ್ ಆಲ್ಸೋ ಫೋಟೋ ಸಿಸ್ಟಮ್ 2. ಎರಡು ಪಿಗ್ಮೆಂಟ್ ಸಿಸ್ಟಮ್ ಏನು ಮಾಡ್ತಿದೆ, ಲೈಟ್ ರಿಯಾಕ್ಷನಲ್ಲಿ ಭಾಳ ಇಂಪಾರ್ಟೆಂಟ್ ರೋಲ್ನ ಕ್ಯಾರಿ ಮಾಡ್ತಿದೆ. ಈ ಸಿಸ್ಟಮ್ ಏನು ಮಾಡ್ತಿದೆ ಅಂದರೆ ವಿಚ್ ಈಸ್ ಹೆಲ್ಪ್ಫುಲ್ ಫಾರ್ ಟು ಸಿಂಥಸಿಸ್ ಆಫ್, ಯಾರ ಸಿಂಥಸಿಸ್ಗೆ, ಒಂದು ATP ಸಿಂಥಸಿಸ್ಗೆ ಆ್ಯಂಡ್ ಸೆಕೆಂಡ್ ಒನ್ ಈಸ್ NADPH2 ಸಿಂಥಸಿಸ್ಗೆ ಏನು ಮಾಡ್ತಿದೆ, ಸಪೋರ್ಟ್ ಮಾಡ್ತಿದೆ. ಓಕೆ, NADPH ಸಿಸ್ಟಮ್ ಫಾರ್ಮೇಷನ್ಗೆ ಏನು ಮಾಡ್ತಿದೆ, ಸಪೋರ್ಟ್ ಮಾಡ್ತಿದೆ. ಹಾಗಾದರೆ ನಿಮ್ಮೆಲ್ಲರಿಗೂ ರೈಸ್ ಆಗುವಂಥ ಕ್ವಶನ್ ಏನು ಅಂದರೆ, ಸರ್ ATP ಹೆಂಗೆ ಫಾರ್ಮ್ ಆಗ್ತಾ ಇದೆ, ಹಾಗಾದರೆ ಈ ಫೋಟೋ ಸಿಸ್ಟಮು ATP ಫಾರ್ಮೇಷನ್ ಹೇಗೆ ಸಪೋರ್ಟ್ ಮಾಡ್ತಿದೆ ಅಂದರೆ ಥ್ರೂ ದಿ ಫೋಟೋ ಪಾಸ್ಪೋ ರಿಲೇಷನ್ ಪ್ರೋಸೆಸ್. The photophosphorylation process which is helpful for the formation of, ಯಾರ ಫಾರ್ಮೇಷನ್ಗೆ ಸಪೋರ್ಟ್ ಮಾಡ್ತಿದೆ, ATP ಫಾರ್ಮೇಷನ್ಗೆ ಸಪೋರ್ಟ್ ಮಾಡ್ತಿದೆ. ಯಾವ ಥರ ಅಂದರೆ ದಿ ATP ಫಾರ್ಮೇಷನ್ ಟೇಕ್ಸ್ ಪ್ಲೇಸ್ ವಿತ್ ದಿ ಹೆಲ್ಪ್ ಆಫ್ ಯಾವ ಎನರ್ಜಿ, ಥ್ರೂ ದಿ ಲೈಟ್ ಎನರ್ಜಿ ವಿತಿನ್ ದಿ ಕ್ಲೋರೋಪ್ಲಾಸ್ಟ್. ಅಂದರೆ ATP ಸಿಂಥಸಿಸ್ ಆಗಬೇಕು ಅಂದರೆ ಸಪೋರ್ಟ್ ಮಾಡ್ತಿರುವಂಥ ಪ್ರೋಸೆಸ್ ಯಾವುದು, ಫೋಟೋ ಪಾಸ್ಪೋರಿಲೇಷನ್. ಅಂದರೆ ನೋಡಿ, ಪಾಸ್ಪೋರಿಲೇಷನ್ ಅಂದರೆ ನಿಮಗೆ ಗೊತ್ತಿದೆ, ಇಟ್ ಈಸ್ ನಥಿಂಗ್ ಬಟ್ ದಿ ಸಿಂಥಸಿಸ್ ಆಫ್ ATP. ಫೋಟೋ ಮೀನ್ಸ್ ಲೈಟ್. ಇನ್ ದಿ ಪ್ರೆಸೆನ್ಸ್ ಆಫ್ ಲೈಟ್ ದೆ ಪ್ರೊಡ್ಯೂಸಸ್ ದಿ ATP, ದಟ್ಸ್ ವೈ ದೇ ಆರ್ ಕನ್ಸಿಡರ್ಡ್ ಆಸ್ ಎ ಫೋಟೋ ಪಾಸ್ಪೋರಿಲೇಷನ್ ಅಂತೇಳಿ ನಾವೇನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಒಂದು ಪಾಯಿಂಟ್ ಆಯಿತು. ಅದೇ ಥರ ATP ಫಾರ್ಮೇಷನ್ ಆಗಬೇಕಂದ್ರೆ ಇಟ್ ರಿಕ್ವೈರ್ ಲೈಟ್ ಎನರ್ಜಿ ಆ್ಯಂಡ್ ಎಂಟೈರ್ ಪ್ರೋಸೆಸ್ ವಿಚ್ ಇಸ್ ಟೇಕ್ಸ್ ಪ್ಲೇಸ್ ವಿತ್ ಇನ್ ದಿ ಕ್ಲೋರೋಪ್ಲಾಸ್ಟ್ ಒಳಗೆ ಏನಾಗುತ್ತೆ, ಈ ಪ್ರೋಸೆಸ್ನ ಅಬ್ಸರ್ವ್ ಮಾಡ್ತೀವಿ. ಹಾಗಾದರೆ ನೆಕ್ಸ್ಟ್ ಇನ್ಫಾರ್ಮೇಷನ್ ನೋಡಿ, ಫೋಟೋ ಪಾಸ್ಪೋರಿಲೇಷನ್ ಅಂತ ಕಾನ್ಸೆಪ್ಟ್ ನೋಡ್ತಾ ಇದ್ದೀವಿ. ಇದ್ರ ಬಗ್ಗೆ ಫಸ್ಟ್ ಇನ್ಫಾರ್ಮೇಷನ್ ನಮಗೆ ಪ್ರೊವೈಡ್ ಮಾಡಿದ್ದು ಯಾರು ಅಂದರೆ ಅರ್ನಾನ್ ಇಟಾಲ್. ಅಂದರೆ ಇಲ್ಲಿ ಅರ್ನಾನ್ ಅಂತ ಒಬ್ಬ ಮೈನ್ ಸೈಂಟಿಸ್ಟು, ಇಟಾಲ್ ಅಂದರೆ ನಂಬರ್ ಆಫ್ ಸೈಂಟಿಸ್ಟ್ ಇದರಲ್ಲಿ ಕೆಲಸ ಮಾಡಿದ್ದಾರೆ. ಅವರೆಲ್ಲರ ಹೆಸರನ್ನ ನಾವು ಹೇಳೋಕ್ಕಾಗಲ್ಲ. ಹಾಗಾಗಿ ಇಲ್ಲಿ ನಾವು ಏನಂತ ಯೂಸ್ ಮಾಡ್ತಿದ್ದೀವಿ, ಇಟಾಲ್ ಅಂತ ಟರ್ಮ್ ಯೂಸ್ ಮಾಡ್ತಿದ್ದೀವಿ. ಬಟ್ ಮೇಯ್ನಾಗಿ ವರ್ಕ್ ಮಾಡಿದ್ದು ಯಾರು ಅಂತಂದರೆ ಅರ್ನಾನ್ ಅನ್ನೋ ಒಬ್ಬ ಸೈಂಟಿಸ್ಟ್ ಏನು ಮಾಡಿದ್ರು, ಫೋಟೋ ಪಾಸ್ಪೋರಿಲೇಷನ್ ಬಗ್ಗೆ ವರ್ಕ್ ಮಾಡಿದ್ರು. ಇನ್ 1954 ಏನು ಮಾಡಿದ್ರು, ಈ ವರ್ಕ್ನ ಕ್ಯಾರಿ ಮಾಡಿದ್ರು. ಅಕಾರ್ಡಿಂಗ್ ಟು ದಿ ಅರ್ನಾನ್, ಇಟ್ ಡಿವೈಡ್ ದಿ ಫೋಟೋ ಪಾಸ್ಪೋರಿಲೇಷನ್ ಇಂಟು ಎರಡು ಟೈಪ್ ಆಗಿ ಏನು ಮಾಡಿದ್ರು, ಡಿವೈಡ್ ಮಾಡಿದ್ರು. ಯಾರು ಡಿವೈಡ್ ಮಾಡಿದ್ದು, ಅರ್ನಾನ್ ಸೈಂಟಿಸ್ಟ್ ಡಿವೈಡ್ ದಿ ಫೋಟೋ ಪಾಸ್ಪೋರಿಲೇಷನ್ ಇಂಟು ಟೂ ಟೈಪ್ಸ್. ಒನ್ ಈಸ್ ಕನ್ಸಿಡರ್ ಆಸ್ ಎ ಸೈಕ್ಲಿಕ್ ಫೋಟೋ ಪಾಸ್ಪೋರಿಲೇಷನ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಕನ್ಸಿಡರ್ ಆಸ್ ಎ ನಾನ್ ಸೈಕ್ಲಿಕ್ ಫೋಟೋ ಪಾಸ್ಪೋರಿಲೇಷನ್ ಅಂತೇಳಿ ಕರಿತೀವಿ. ಎರಡು ಟೈಪ್ ಬಗ್ಗೆ ಏನು ಮಾಡಿದ್ರು, ಐಡಿಯಾ ಕೊಟ್ಟಿದೆ. ಯಾರ್ದು, ಅರ್ನಾನ್ ಸೈಂಟಿಸ್ಟು. ಒನ್ ಈಸ್ ಸೈಕ್ಲಿಕ್ ಫೋಟೋ ಪಾಸ್ಪೋರಿಲೇಷನ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಕನ್ಸಿಡರ್ ಆಸ್ ಎ ನಾನ್ ಸೈಕ್ಲಿಕ್ ಫೋಟೋ ಪಾಸ್ಪೋರಿಲೇಷನ್ ಅಂತ ಐಡಿಯಾ ಕೊಟ್ಟರು. ಹಾಗಾದರೆ ಸೈಕ್ಲಿಕ್ ಫೋಟೋ ಪಾಸ್ಪೋರಿಲೇಷನ್ ಅಬ್ಸರ್ವ್ ಮಾಡ್ತಾ ಹೋದರೆ, ಇನ್ ಸೈಕ್ಲಿಕ್ ಫೋಟೋ ಪಾಸ್ಪೋರಿಲೇಷನ್ ವಿ ಹ್ಯಾವ್ ಟು ಅಬ್ಸರ್ವ್ ದಿ ಪಾರ್ಟಿಸಿಪೇಷನ್ ಆಫ್, ಯಾರು ಪಾರ್ಟಿಸಿಪೇಟ್ ಆಗ್ತಿದ್ದಾರೆ, ಫೋಟೋ ಸಿಸ್ಟಮ್ 1 ಏನಾಗ್ತಿದೆ, ಪಾರ್ಟಿಸಿಪೇಟ್ ಆಗ್ತಿದೆ. ನೀಟಾಗಿ ನೋಟ್ ಮಾಡ್ಕೊಳ್ಳಿ ಸ್ಟೂಡೆಂಟ್. ಈಗ ಎರಡು ಟೈಪ್ ಆಗಿ ಡಿವೈಡ್ ಮಾಡಿದ್ವಿ ನಾವು. ಬೇಸಿಕ್ ಆಗಿ ಈಗ ಇಂಟ್ರೊಡಕ್ಷನ್ ತಗೊಂಡ್ವಿ. ಇಂಟ್ರೊಡಕ್ಷನ್ ಆದಮೇಲೆ ಈಗ ಎರಡು ಟೈಪ್ ಬಂದು, ಅಂದರೆ ನಮ್ಮ ಟಾಪಿಕಿಗೆ ಎಂಟ್ರಿ ಆದ್ವಿ. ಅಂದರೆ ಒನ್ ಈಸ್ ಸೈಕ್ಲಿಕ್ ಫೋಟೋ ಪಾಸ್ಪೋರಿಲೇಷನ್ ಆ್ಯಂಡ್ ದಿ ಸೆಕೆಂಡ್ ಒನ್ ಈಸ್ ಕನ್ಸಿಡರ್ ಆಸ್ ಎ ನಾನ್ ಸೈಕ್ಲಿಕ್ ಫೋಟೋ ಪಾಸ್ಪೋರಿಲೇಷನ್.
ಇನ್ ಸೈಕ್ಲಿಕ್ ಫೋಟೋಫಾಸ್ಫೊರಿಲೇಷನ್ ಅಲ್ಲಿ ಮೇನ್ ಆಗಿ ಪಾರ್ಟಿಸಿಪೇಟ್ ಆಗೋದು ಯಾರು ಅಂದರೆ ಫೋಟೋ ಸಿಸ್ಟಮ್ 1 ಏನಾಗುತ್ತೆ ಪಾರ್ಟಿಸಿಪೇಟ್ ಆಗುತ್ತೆ. ಇನ್ ದಿ ಸೇಮ್ ವೇ ವೆನ್ ಯು ಅಬ್ಸರ್ವ್ ದಿ ನಾನ್ ಸೈಕ್ಲಿಕ್ ಫೋಟೋಫಾಸ್ಫೊರಿಲೇಷನ್, ಇನ್ ನಾನ್ ಸೈಕ್ಲಿಕ್ ಫೋಟೋಫಾಸ್ಫೊರಿಲೇಷನ್ ಫೋಟೋ ಸಿಸ್ಟಮ್ 1 ಅಂಡ್ ಆಲ್ಸೋ ಫೋಟೋ ಸಿಸ್ಟಮ್ 2 ಇಬ್ಬರೂ ಸಹ ಏನಾಗ್ತಾರೆ ಈ ನಾನ್ ಸೈಕ್ಲಿಕ್ ಫೋಟೋಫಾಸ್ಫೊರಿಲೇಷನ್ಸಲ್ಲಿ ಪಾರ್ಟಿಸಿಪೇಟ್ ಆಗ್ತಾರೆ. ಓಕೆ, ಕ್ಲೀನಾಗಿ ನೋಟ್ ಮಾಡ್ಕೊಳ್ಳಿ. ಸೈಕ್ಲಿಕ್ ಫೋಟೋಫಾಸ್ಫೊರಿಲೇಷನಲ್ಲಿ ಪಾರ್ಟಿಸಿಪೇಟ್ ಆಗೋದು ಯಾರು? ಫೋಟೋ ಸಿಸ್ಟಮ್ 1. ಅದೇ ಥರ ನಾನ್ ಸೈಕ್ಲಿಕ್ ಫೋಟೋಫಾಸ್ಫೊರಿಲೇಷನಲ್ಲಿ ಪಾರ್ಟಿಸಿಪೇಟ್ ಆಗ್ತಿರೋದು ಯಾರು? ಫೋಟೋಫಾಸ್ಫೊರಿಲೇಷನ್ 1 ಅಂಡ್ ಆಲ್ಸೋ ಫೋಟೋಫಾಸ್ಫೊರಿಲೇಷನ್ 2 ಇಬ್ಬರು ಏನಾಗ್ತಿದ್ದಾರೆ ಪಾರ್ಟಿಸಿಪೇಟ್ ಆಗ್ತಾರೆ. ಹಾಗಾದರೆ ಇದರಲ್ಲಿ ಈಗ ನಾವು ಫಸ್ಟ್ ಹೆಡಿಂಗ್ ಚೂಸ್ ಮಾಡೋಣ. ಯಾವುದು ಫಸ್ಟ್ ಹೆಡಿಂಗು? ಇಟ್ ಈಸ್ ನಥಿಂಗ್ ಬಟ್ ಸೈಕ್ಲಿಕ್ ಫೋಟೋಫಾಸ್ಫೊರಿಲೇಷನ್ ವಿತ್ ದಿ ಪಾರ್ಟಿಸಿಪೇಷನ್ ಆಫ್ ಯಾರು? ಫೋಟೋ ಸಿಸ್ಟಮ್ 1. ಈಗ ಫಸ್ಟ್ ಒನ್ ಕ್ಲೀನಾಗಿ ನೋಟ್ ಮಾಡ್ಕೊಳ್ಳಿ. ಸೈಕ್ಲಿಕ್ ಫೋಟೋ ಫಾಸ್ಫೊರಿಲೇಷನ್. ಓಕೆ, ಆಲ್ರೆಡಿ ನಮಗೊಂದು ಪಾಯಿಂಟ್ ಗೊತ್ತಾಗಿದೆ ಸ್ಟೂಡೆಂಟ್ಸ್, ಏನು ಅಂದರೆ ಇದರಲ್ಲಿ ಪಾರ್ಟಿಸಿಪೇಟ್ ಆಗ್ತಿರೋದು ಯಾರು ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಫೋಟೋ ಸಿಸ್ಟಮ್ 1 ಏನಾಗ್ತಿದ್ದಾರೆ ಪಾರ್ಟಿಸಿಪೇಟ್ ಆಗ್ತಾರೆ. ನಾನು ಪ್ರೀವಿಯಸ್ ಕ್ಲಾಸಲ್ಲಿ ನಿಮ್ಗೆ ಇನ್ಫಾರ್ಮೇಷನ್ ಹೇಳಿದೆ. ಫೋಟೋ ಸಿಸ್ಟಮ್ 1 ಅಂದ ಕೂಡಲೇ ಇಟ್ ಕಂಟೈನ್ ಯಾರು ಪ್ರೆಸೆಂಟ್ ಇರಬೇಕು? ರಿಯಾಕ್ಷನ್ ಸೆಂಟರ್. ರಿಯಾಕ್ಷನ್ ಸೆಂಟರ್ ಪ್ರೆಸೆಂಟ್ ಇದೆ ಅಲ್ವಾ? ದಟ್ ರಿಯಾಕ್ಷನ್ ಸೆಂಟರ್ ಕಂಟೈನ್ ಕ್ಲೋರೋಫಿಲ್ ಎ ಪಿಗ್ಮೆಂಟ್ಸ್ ಏನಾಗುತ್ತೆ ಪ್ರೆಸೆಂಟ್ ಇದೆ ರಿಯಾಕ್ಷನ್ ಸೆಂಟ್ರಲ್ಲಿ. ಆ್ಯಂಡ್ ಆಲ್ಸೋ ದೇ ರಿಸೀವ್ಸ್ ದಿ ಎಷ್ಟು ನ್ಯಾನೋಮೀಟರ್ ಆಫ್ ವೇವ್ ಲೆಂತ್ ಆಫ್ ಲೈಟ್ನ ರಿಸೀವ್ ಮಾಡುತ್ತೆ? 700 ನ್ಯಾನೋಮೀಟರ್ ಆಫ್ ಲೈಟ್ನ ಏನು ಮಾಡುತ್ತೆ? ಅಬ್ಸಾರ್ಬ್ ಮಾಡುತ್ತೆ. ಓಕೆ, ಇದಿಷ್ಟು ನೋಡಿ ನಾವು ಫಸ್ಟ್ ಬರೆಯುವಂಥ ಪ್ರಾಪರ್ಟಿ ಅಂದರೆ ಲೈಟ್ ಎನರ್ಜಿನ ರಿಸೀವ್ ಮಾಡ್ತಾ ಇದೆ. ಯಾರು ರಿಸೀವ್ ಮಾಡ್ತಿರೋದು? ಫೋಟೋ ಸಿಸ್ಟಮ್ 1 ಏನು ಮಾಡ್ತಿದೆ? ರಿಸೀವ್ ಮಾಡ್ತಿದೆ. ಯಾರನ್ನ ರಿಸೀವ್ ಮಾಡ್ತಿರೋದು? ಲೈಟ್ ಎನರ್ಜಿನ ರಿಸೀವ್ ಮಾಡ್ತಿದೆ. ಎಷ್ಟು ನ್ಯಾನೋಮೀಟ್ರಲ್ಲಿ? 700 ನ್ಯಾನೋಮೀಟರ್ಲಿ ಏನಾಗ್ತಿದೆ? ರಿಸೀವ್ ಮಾಡ್ತಿದೆ. ಇದರ ಒಳಗಡೆ ರೋಲ್ ಮಾಡ್ತಿರೋದು ಯಾರು? ರಿಯಾಕ್ಷನ್ ಸೆಂಟರ್. ರಿಯಾಕ್ಷನ್ ಸೆಂಟರ್ಸ್ ಆರ್ ನಥಿಂಗ್ ಬಟ್ ಯಾರದು? ಕ್ಲೋರೋಫಿಲ್ ಪಿಗ್ಮೆಂಟ್ ಅಂತೇಳಿ ನಾವೇನು ಮಾಡ್ತೀವಿ ಅಂದರೆ ಸ್ಪೆಷಲ್ ಕ್ಲೋರೋಫಿಲ್ ಪಿಗ್ಮೆಂಟ್ ಅಂತ ಇಂಡಿಕೇಟ್ ಮಾಡ್ತೀವಿ. ಯಾವಾಗ ಲೈಟ್ ಎನರ್ಜಿನ ಅಬ್ಸರ್ವ್ ಮಾಡ್ತು ದಿಸ್ ಫೋಟೋ ಸಿಸ್ಟಮ್ ಆರ್ ರಿಯಾಕ್ಷನ್ ಸೆಂಟರ್ ಗೆಟ್ ಏನಾಯಿತು? ಎಕ್ಸೈಟೆಡ್. ದಿ ಫೋಟೋ ಸಿಸ್ಟಮ್ 1 ಗೆಟ್ ಎಕ್ಸೈಟೆಡ್. ರಿಲೀಸಸ್ ದಿ ಏನು ರಿಲೀಸ್ ಮಾಡ್ತು? ಎಲೆಕ್ಟ್ರಾನ್. ದಟ್ ಮೀನ್ಸ್ ಎಲೆಕ್ಟ್ರಾನ್ ಗೆಟ್ ಎಕ್ಸೈಟೆಡ್, ದೇ ಕಮ್ ಔಟ್ ಫ್ರಮ್ ದಿ ಫೋಟೋ ಸಿಸ್ಟಮ್ 1 ಇಂದ ಏನಾಯಿತು? ಹೊರಗಡೆ ಬಂತು. ಅದೇ ಥರ ಇಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗಿ ಈ ಎಲೆಕ್ಟ್ರಾನ್ನ ರಿಸೀವ್ ಮಾಡ್ಕೊಳ್ತಾ ಇರೋದು ಯಾರು ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಐರನ್, ಸಲ್ಫರ್, protein complex. That means they are also considered as a electron acceptor ಅಂತೇಳಿ ಮಾಡ್ತೀವಿ ಕರಿತೀವಿ. ಅಂದರೆ ಇಲ್ಲಿ ಫೋಟೋ ಸಿಸ್ಟಮ್ ಏನಾಯಿತು? ಎಕ್ಸೈಟ್ ಆಯಿತು. ಎಕ್ಸೈಟ್ ಆದ ಕೂಡಲೇ ಯಾರು ಬಂದರೆ ಇಲ್ಲಿ? ಎಲೆಕ್ಟ್ರಾನ್ ಏನಾಯಿತು? ಹೊರಗಡೆ ಬಂತು. ಯಾವಾಗ ಎಲೆಕ್ಟ್ರಾನ್ ಹೊರಗಡೆ ಬಂತು ಇಲ್ಲಿ ಅಬ್ಸರ್ವ್ ಮಾಡಿ, ಇದನ್ನು ಅಕ್ಸೆಪ್ಟ್ ಮಾಡ್ತಿರೋದು ಯಾರು? ಎಲೆಕ್ಟ್ರಾನ್ ಅಕ್ಸೆಪ್ಟಾರ್. ಹಾಗಾದರೆ ಇಲ್ಲಿ ಎಲೆಕ್ಟ್ರಾನ್ ಅಕ್ಸೆಪ್ಟಾರ್ ಯಾರಾದರೂ? ಐರನ್, ಸಲ್ಫರ್, ಪ್ರೋಟೀನ್ ಕಾಂಪ್ಲೆಕ್ಸ್ ಏನಾಯಿತು? ಎಲೆಕ್ಟ್ರಾನ್ ಅಕ್ಸೆಪ್ಟಾರ್ ಆಗಿ ಏನಾದರೂ ಆಕ್ಟಿವೇಟ್ ಆದರು. ಅದೇ ಥರ ಇಲ್ಲಿಂದ ನೆಕ್ಸ್ಟು ಎಲೆಕ್ಟ್ರಾನ್ ಎಲ್ಲಿಗೆ ಹೋಗುತ್ತೆ ಅಂದರೆ ಕ್ಲೀನಾಗಿ ನೋಟ್ ಮಾಡ್ಕೊಳ್ಳಿ. ಎಲೆಕ್ಟ್ರಾನ್ ವಿಚ್ ಈಸ್ ರಿಸೀವ್ಡ್ ಬೈ ಎಫ್ ಡಿ. ಎಫ್ ಡಿ ಮೀನ್ಸ್ ಫೆರಿಡಾಕ್ಸಿನ್ ಏನು ಮಾಡ್ತು? ಇದನ್ನು ರಿಸೀವ್ ಮಾಡ್ಕೊಳ್ತು. ಅಗೇನ್ ನೋಡಿ, ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಆಗ್ತದೆ ಎಲೆಕ್ಟ್ರಾನ್ ಅಕ್ಸೆಪ್ಟಾರ್ಸಿಂದ ಎಫ್ ಡಿ ಇಂದ. ನೆಕ್ಸ್ಟ್ ದಿ ಎಲೆಕ್ಟ್ರಾನ್ ಮೂವ್ ಟುವರ್ಡ್ಸ್ ದಿ ಸೈಟೋಕ್ರೋಮ್. ಓಕೆ, B6. ಎಲ್ಲಿ ಎಲೆಕ್ಟ್ರಾನ್ ಮೂವ್ ಆಯಿತು? ಸೈಟೋಕ್ರೋಮ್ B6. ನೆಕ್ಸ್ಟ್ ಸೈಟೋಕ್ರೋಮ್ B6 ಇಂದ ಎಲೆಕ್ಟ್ರಾನು
ಸೈಟೋಕ್ರೋಮ್ ಎಫ್ಗೆ ಏನಾಯಿತು ಮೂವ್ ಆಯಿತು. ಸೈಟೋಕ್ರೋಮ್ ಎಫ್ಇಂದ ಎಲ್ಲಿ ಮೂವ್ ಆಯಿತು ಪಿ ಸಿಯಿಂದ ಅಗೈನ್ ಎಲೆಕ್ಟ್ರಾನು ಮತ್ತೆ ಎಲ್ಲಿಗೆ ಮೂವ್ ಆಯ್ತು ಈಗ ಫೋಟೋ ಸಿಸ್ಟಮ್ ಒಳಗೆ. ಅಂದರೆ ಇಲ್ಲಿ ಸ್ಟೂಡೆಂಟ್ ನೀಟಾಗಿ ಅಬ್ಸರ್ವ್ ಮಾಡಿ, ದಿ ಫೋಟೋ ಸಿಸ್ಟಮ್ ಅಗೈನ್ ರಿಸೀವ್ಸ್ ದಿ ಯಾವುದನ್ನು ರಿಸೀವ್ ಮಾಡ್ಕೊಳ್ತು ಎಲೆಕ್ಟ್ರಾನ್ಗಳನ್ನ ಏನು ಮಾಡ್ತು ರಿಸೀವ್ ಮಾಡ್ಕೊಳ್ತು. ಓಕೆ, ಇಲ್ಲಿ ನೋಡಿ ಪ್ಲಾಸ್ಟೋಸೈನಿನ್ ಅಂತೇಳಿ ಕರಿತೀವಿ. ಓಕೆ, ಕಾಪರ್ ಕಂಟೈನಿಂಗ್ ಟ್ರಾನ್ಸ್ಪೋರ್ಟಿಂಗ್ ಕ್ಯಾರಿಯರ್ ಅಂತೇಳಿ ಕರಿತೀವಿ ಪ್ಲಾಸ್ಟೋಸೈನಿನ್. ಇದರೊಳಗೆ ಏನಾಗುತ್ತೆ ಕಾಪರ್ ಅಯಾನ್ಸ್ಗಳು ತುಂಬ ಜಾಸ್ತಿ ಪ್ರೆಸೆಂಟ್ ಇದೆ. ಇದು ಸಹ ಟ್ರಾನ್ಸ್ಪೋರ್ಟಿಂಗ್ ಮೆಟೀರಿಯಲ್ ಆಗಿ ಏನು ಮಾಡುತ್ತೆ ಅಥವಾ ಟ್ರಾನ್ಸ್ಪೋರ್ಟಿಂಗ್ ಸಿಸ್ಟಮ್ ಆಗಿ ಏನು ಮಾಡುತ್ತೆ ಆ್ಯಕ್ಟ್ ಮಾಡುತ್ತೆ. ಅಗೇನ್ ದಿ ಫೋಟೋ ಸಿಸ್ಟಮ್ ಅಗೇನ್ ರಿಸೀವ್ಸ್ ದಿ ಯಾವುದನ್ನು ರಿಸೀವ್ ಮಾಡ್ಕೊಳ್ತು ಈಗ ಎಲೆಕ್ಟ್ರಾನ್ನ ಮತ್ತೆ ರಿಸೀವ್ ಮಾಡ್ತಾ. ಅಂದರೆ ಎಂಟೈರ್ ಚಾರ್ಟ್ನ ನೀವು ಅಬ್ಸರ್ವ್ ಮಾಡ್ತಾ ಹೋದರೆ ಇಲ್ಲಿ ಫಸ್ಟು ಎಲೆಕ್ಟ್ರಾನ್ ಯಾವಾಗ ಎಕ್ಸೈಟ್ ಆಯಿತು, ಎಕ್ಸಾಕ್ಟ್ ಆಗಿರುವಂಥ ಎಲೆಕ್ಟ್ರಾನ್ನ ಅಕ್ಸೆಪ್ಟ್ ಮಾಡಿದ್ದು ಯಾರು ಅಂದರೆ ಎಲೆಕ್ಟ್ರಾನ್ ಅಕ್ಸೆಪ್ಟಾರ್. ಆ ಎಲೆಕ್ಟ್ರಾನ್ ಅಕ್ಸೆಪ್ಟಾರ್ ಯಾರು ಅಂದರೆ ಐರನ್ ಸಲ್ಫರ್ ಪ್ರೋಟೀನ್ ಕಾಂಪ್ಲೆಕ್ಸ್ ಏನು ಮಾಡಿದ್ರು ರಿಸೀವ್ ಮಾಡಿಕೊಂಡ್ರು. ಈ ಎಲೆಕ್ಟ್ರಾನ್ನ ಕಂಪ್ಲೀಟಾಗಿ ಟ್ರಾನ್ಸ್ಪೋರ್ಟ್ ಮಾಡ್ತಿರೋದು ಯಾರು ಅಂದರೆ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್. ಯಾಕಂದರೆ ನಿಮಗೆ NCERT ನೋಡಿ ಇರುವಂಥ ಲೇಬಲಿಂಗ್ ಏನು ಅಂತಂದರೆ ಸಿಸ್ಟಮ್ನ ಇಂಡಿಕೇಟ್ ಮಾಡಿದರೆ ಅಲ್ಲಿಂದ ಎಲೆಕ್ಟ್ರಾನ್ ಅಕ್ಸೆಪ್ಟಾರಿಂದ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟಿಂಗ್ ಸಿಸ್ಟಮ್ ಮತ್ತೆ ಸೈಕ್ಲಿಕ್ ಮ್ಯಾನಲ್ಲಿ ಮತ್ತೆ ರೀಚ್ ಆಗುತ್ತೆ. ಅಂದರೆ ಇಲ್ಲಿ ನಾನು ನಂಬರ್ ಆಫ್ ಸ್ಟೆಪ್ನ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಅಂದರೆ ಫಸ್ಟ್ ಯಾವಾಗ ಎಲೆಕ್ಟ್ರಾನ್ ರಿಸೀವ್ ಆಯಿತು, ರಿಸೀವ್ ಆದ ಕೂಡಲೇ ಅದನ್ನು ಅಕ್ಸೆಪ್ಟ್ ಮಾಡಿದ್ದು ಎಲೆಕ್ಟ್ರಾನ್ ಅಕ್ಸೆಪ್ಟಾರ್. ಯಾರು ಎಲೆಕ್ಟ್ರಾನ್ ಅಕ್ಸೆಪ್ಟಾರ್ಸ್ ಅಂತ ನಿಮಗೆ ಗೊತ್ತಿದೆ. ಅಲ್ಲಿಂದ ಟ್ರಾನ್ಸ್ಪೋರ್ಟ್ ಆಗಿದ್ದು ಎಲೆಕ್ಟ್ರಾನ್ ಎಲ್ಲಿಗೆ FDಗೆ ಹೋಯಿತು. FDಯಿಂದ ಸೈಟೋಕ್ರೋಮ್ B6, ಸೈಟೋಕ್ರೋಮ್ B6ಇಂದ ಸೈಟೋಕ್ರೋಮ್ F, ಸೈಟೋಕ್ರೋಮ್ Fಯಿಂದ ನೆಕ್ಸ್ಟ್ PC ಅಂದರೆ ಪ್ಲಾಸ್ಟೋಸೈನಿನ್ ಅಂತೇಳಿ ಕರಿತೀವಿ. ಪ್ಲಾಸ್ಟೋಸೈನಿಂದ ಎಲೆಕ್ಟ್ರಾನ್ನ ಮತ್ತೆ ಯಾರು ರಿಸೀವ್ ಮಾಡಿಕೊಂಡ್ರು ಫೋಟೋ ಸಿಸ್ಟಮ್ ಏನು ಮಾಡ್ತು ಮತ್ತೆ ಎಲೆಕ್ಟ್ರಾನ್ನ ರಿಸೀವ್ ಮಾಡ್ತು. ದಟ್ಸ್ ವೈ ದರ್ ಕನ್ಸಿಡರ್ ಆಸ್ ಎ ಸೈಕ್ಲಿಕ್ ಅಂತ ಕರಿಬೋದಾ. ಒಂದು ಪಾಯಿಂಟ್ ನಿಮಗೆ ಸಿಕ್ತು. ಅದೇ ಥರ ಸೆಕೆಂಡ್ ಪಾಯಿಂಟ್ ಅಂದರೆ ಫೋಟೋ ಪಾಸ್ಫೋರಿಲೇಷನ್ ಅಂತ ಹಾಕಿದ್ದೀವಿ. ಸರ್ ಎಲ್ಲೂ ATP ತೋರಿಸ್ಲಿಲ್ವಲ್ಲ. ದಟ್ ಮೀನ್ಸ್ ಇನ್ ಬಿಟ್ವೀನ್ ಸೈಟೋಕ್ರೋಮ್ B6 ಆ್ಯಂಡ್ ಸೈಟೋಕ್ರೋಮ್ F ಈ ಟೈಮಲ್ಲಿ ಏನಾಗುತ್ತೆ ದಿ ADP ಇಸ್ ಕನ್ವರ್ಟೆಡ್ ಇಂಟು ಕನ್ವರ್ಟ್ ಆಯಿತು ATP ಆಗಿ ಏನಾಯಿತು ಕನ್ವರ್ಟ್ ಆಯಿತು. ಅಂದರೆ ಸೈಕ್ಲಿಕ್ ಫೋಟೋ ಪಾಸ್ಫೋರಿಲೇಷನಲ್ಲಿ ಎಸ್ಪೆಷಲಿ ನಮಗೆ ಯಾರು ಪ್ರೊಡ್ಯೂಸ್ ಆದ್ರೆ ಈಗ ATP ಏನಾಯಿತು ಪ್ರೊಡ್ಯೂಸ್ ಆಯಿತು. ಹಾಗಾಗಿ ನೋಡಿ ನಮಗೆ ಮೈನ್ ಕಾನ್ಸೆಪ್ಟ್ ಇದ್ದಿದ್ದು ಯಾವ ಥರ ಅಂದರೆ ಫೋಟೋ ಪಾಸ್ಫೋರಿಲೇಷನ್ ಅಂದರೆ ಲೈಟ್ ಎನರ್ಜಿನ ಯೂಸ್ ಮಾಡಿಕೊಂಡು ATP ಪ್ರೊಡ್ಯೂಸ್ ಆಗಬೇಕಿತ್ತು. ಅಗೇನ್ ಇಲ್ಲಿ ಅಬ್ಸರ್ವ್ ಮಾಡಿ ಯಾರು ಪ್ರೊಡ್ಯೂಸ್ ಆದರೂ ATP ಏನಾಯಿತು ಪ್ರೊಡ್ಯೂಸ್ ಆಯಿತು. ಇದು ಯಾವ ಪ್ರೋಸೆಸ್ಸಲ್ಲಿ ಆಗಿದ್ದು ಸೈಕ್ಲಿಕಲ್ಲಿ ನಾವು ಅಬ್ಸರ್ವ್ ಮಾಡುವಂಥ ಒಂದು ಪಾಯಿಂಟ್ ಆಯಿತು. ಅದೇ ಥರ ನೆಕ್ಸ್ಟ್ ನೋಡಿ ಮೈನ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂದರೆ ಫಸ್ಟು ನಿಮಗೆಲ್ಲ ಪಾಯಿಂಟ್ಗಳು ಗೊತ್ತಾಗಬೇಕಂದ್ರೆ ಈ ಪ್ರೋಸೆಸ್ ನಿಮಗೆ ಗೊತ್ತಾಗಬೇಕು. ಅಂದರೆ ಒಂದು ಫೋಟೋ ಸಿಸ್ಟಮ್ 1 ಇದೆ, 700 ನ್ಯಾನೋಮೀಟರ್ಲಿ ಏನಾಯಿತು ಯಾರನ್ನ ರಿಸೀವ್ ಮಾಡ್ತು ಲೈಟ್ನ ರಿಸೀವ್ ಮಾಡ್ತು. ಎಲೆಕ್ಟ್ರಾನ್ ಗೆಟ್ ಎಕ್ಸೈಟೆಡ್. ಎಲೆಕ್ಟ್ರಾನ್ ಯಾವಾಗ ಎಕ್ಸೈಟ್ ಆಯಿತು ಅದನ್ನು ರಿಸೀವ್ ಮಾಡ್ಕೊಂಡಿದ್ದು ಎಲೆಕ್ಟ್ರಾನ್ ಅಕ್ಸೆಪ್ಟಾರ್. ಯಾರು ಎಲೆಕ್ಟ್ರಾನ್ ಅಕ್ಸೆಪ್ಟಾರ್ ಅಂತ ಗೊತ್ತಾಯಿತು. ಆ ಎಲೆಕ್ಟ್ರಾನ್ ಅಕ್ಸೆಪ್ಟಾರ್ ಮೂಲಕ ಏನಾಯಿತು ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟಿಂಗ್ ಸಿಸ್ಟಮಲ್ಲಿ ಪಾಸ್ ಆಯಿತು. ಪಾಸ್ ಆದ ಕೂಡಲೇ ಅಗೇನ್ ದಟ್ ಎಲೆಕ್ಟ್ರಾನ್ ವಾಸ್ ರಿಸೀವ್ಡ್ ಬೈ ಫೋಟೋ ಸಿಸ್ಟಮ್ 1 ಏನಾಯಿತು ಮತ್ತೆ ರಿಸೀವ್ ಮಾಡ್ಕೊಳ್ತು. ದಟ್ಸ್ ವೈ ದರ್ ಕನ್ಸಿಡರ್ ಆಸ್ ಎ ಸೈಕ್ಲಿಕ್ ಅಂತೇಳಿ ಏನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಫಸ್ಟ್ ಪಾಯಿಂಟ್ ಆಯಿತು. ಸೆಕೆಂಡ್ ಪಾಯಿಂಟ್ ನೋಡಿ ಈ ಸೈಕ್ಲಿಕ್ ಪ್ರೋಸೆಸ್ಸಲ್ಲಿ ಏನಾಯಿತು ಇನ್ ಬಿಟ್ವೀನ್ ಸೈಟೋಕ್ರೋಮ್ B6 ಆ್ಯಂಡ್ F ಅಲ್ಲಿ ಏನಾಯಿತು ATP ಪ್ರೊಡ್ಯೂಸ್ ಆಯಿತು. ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್. ಬಟ್ ಯಾವಾಗ ನೀವು ಸೈಕ್ಲಿಕ್ ಪ್ರೋಸೆಸ್ ಅಬ್ಸರ್ವ್ ಮಾಡ್ತೀರಾ ಈ ಸೈಕ್ಲಿಕ್ ಪ್ರೋಸೆಸ್ಸಲ್ಲಿ NADPH ಪ್ರೊಡ್ಯೂಸ್ ಆಗಲಿಲ್ಲ. ಒಂದು ಪಾಯಿಂಟು. ಸೆಕೆಂಡ್ ಪಾಯಿಂಟ್ ಅಬ್ಸರ್ವ್ ಮಾಡ್ತಾ ಹೋದರೆ ದೇರ್ ಈಸ್ ನೋ ಸ್ಪ್ಲಿಟಿಂಗ್ ಆಫ್ ವಾಟರ್ ಆರ್ ಯುಟಿಲೈಸೇಷನ್ ಆಫ್ ವಾಟರ್. ಸ್ಪ್ಲಿಟಿಂಗ್ ಆಫ್ ವಾಟರ್ ಆಗಲಿಲ್ಲ, ಸ್ಪ್ಲಿಟಿಂಗ್ ಆಫ್ ವಾಟರ್ ಆಗಲಿಲ್ಲ. ನೆಕ್ಸ್ಟ್ NADPH ಫಾರ್ಮ್ ಆಗಲಿಲ್ಲ. ಸೈಕ್ಲಿಕ್ ಪ್ರೋಸೆಸ್ಸಲ್ಲಿ ನಾವು ಅಬ್ಸರ್ವ್ ಮಾಡುವಂಥ ಫಿನಾಮಿನಾ ಏನು ಅಂದರೆ ಇಟ್ ಈಸ್ ಮೇನ್ಲಿ ಹೆಲ್ಪ್ಫುಲ್ ಫಾರ್ ದಿ ಫಾರ್ಮೇಷನ್ ಆಫ್ ATP ಮಾತ್ರ ಫಾರ್ಮೇಷನ್ ಆಯಿತು. ಆ್ಯಂಡ್ ಎಲೆಕ್ಟ್ರಾನ್ ವಿಚ್ ಇಸ್ ಮೂವ್ ಇನ್ ದಿ ಫಾರ್ಮ್ ಆಫ್ ಸೈಕ್ಲಿಕ್ ಮ್ಯಾನರ್ಲಿ ಏನಾಗ್ತಿದೆ ಮೂವ್ ಆಗ್ತಿದೆ. ಅಗೇನ್ ಎಂಟೈರ್ ಸೈಕಲ್ನ ಅಬ್ಸರ್ವ್ ಮಾಡಿ. ಈ ಸೈಕಲ್ ನಿಮಗೆಲ್ಲೂ ಸಹ NADPH ಪ್ರೊಡ್ಯೂಸ್ ಆಗಿಲ್ಲ, ಎಲ್ಲೂ ಸಹ ಸ್ಪ್ಲಿಟಿಂಗ್ ಆಫ್ ವಾಟರ್ ಆಗಿಲ್ಲ, ಅದೇ ಥರ ಎಲ್ಲೂ ಸಹ ರಿಲೀಸಿಂಗ್ ಆಫ್ ಆಕ್ಸಿಜನ್ನ ನಾವು ಅಬ್ಸರ್ವ್ ಮಾಡಿಲ್ಲ. ಹಾಗಾಗಿ ಇವೆಲ್ಲವೂ ಯಾವಾಗ ಆಗುತ್ತೆ ನೆಕ್ಸ್ಟ್ ಅಬ್ಸರ್ವ್ ಮಾಡೋಣ. ಕ್ಲೀನಾಗಿ ಏನು ಮಾಡಿ ಸೈಕ್ಲಿಕ್ ಫೋಟೋ ಪಾಸ್ಫೋರಿಲೇಷನ್ ಅಬ್ಸರ್ವ್ ಮಾಡಿ. ಓಕೆ, ಕ್ಲೀನಾಗಿ ನೋಟ್ ಮಾಡ್ಕೊಳ್ಳಿದ್ದೀನಿ. ಓಕೆ ಸ್ಟೂಡೆಂಟ್ಸ್, ನೋಟ್ ಮಾಡ್ಕೊಂಡ್ರಾ ಸೈಕ್ಲಿಕ್ ಫೋಟೋ ಪಾಸ್ಫೋರಿಲೇಷನ್.
ಹಾಗಾದ್ರೆ ಈಗ ಸೆಕೆಂಡ್ ಟಾಪಿಕ್ ಯಾವುದು ಅಂದರೆ ಇಟ್ ಈಸ್ ನಥಿಂಗ್ ಬಟ್ ನಾನ್ ಸೈಕ್ಲಿಕ್ ಫೋಟೋ ಫಾಸ್ಫೋರಿಲೇಷನ್. The second one is non-cyclic photophosphorylation. ಆಲ್ರೆಡಿ ನಿಮಗೆಲ್ಲರಿಗೂ ಒಂದು ಇನ್ಫಾರ್ಮೇಷನ್ ಗೊತ್ತಿದೆ. ಈ ನಾನ್ ಸೈಕ್ಲಿಕ್ ಫೋಟೋಫಾಸ್ಫೋರಿಲೇಷನಲ್ಲಿ ಎರಡು ಫೋಟೋ ಸಿಸ್ಟಮ್ ಏನಾಗುತ್ತೆ ಪಾರ್ಟಿಸಿಪೇಟ್ ಆಗುತ್ತೆ. ಫೋಟೋ ಸಿಸ್ಟಮ್ 1 ಆ್ಯಂಡ್ ಆಲ್ಸೋ ಫೋಟೋ ಸಿಸ್ಟಮ್ 2 ಇಬ್ಬರೂ ಸಹ ಏನಾಗ್ತಿದ್ದಾರೆ ಪಾರ್ಟಿಸಿಪೇಟ್ ಆಗ್ತಾರೆ ಒಂದು ಥಿಂಗ್ಸು. ಆ್ಯಂಡ್ ದೀಸ್ ನಾನ್ ಸೈಕ್ಲಿಕ್ ಫೋಟೋಫಾಸ್ಫೋರಿಲೇಷನ್ which takes place in ಗ್ರಾನಾ ಥೈಲಾಕಾಯ್ಡ್ಸ್ ಅಲ್ಲಿ ಏನಾಗುತ್ತೆ ಈ ಪ್ರೋಸೆಸ್ನ ಅಬ್ಸರ್ವ್ ಮಾಡ್ತೀವಿ. ಗೊತ್ತಾಗ್ತಿದೆಯಲ್ಲ, ವಿಚ್ ಈಸ್ ಟೇಕ್ಸ್ ಪ್ಲೇಸ್ ಇನ್ ಗ್ರಾನಾ ಥೈಲಾಕಾಯ್ಡ್ಸ್. ಬೋತ್ ಫೋಟೋ ಸಿಸ್ಟಮ್ 1 ಆ್ಯಂಡ್ ಆಲ್ಸೋ ಫೋಟೋ ಸಿಸ್ಟಮ್ 2 ಆರ್ ಪಾರ್ಟಿಸಿಪೇಟೆಡ್ ಇನ್ ದಿ ನಾನ್ ಸೈಕ್ಲಿಕ್ ಫೋಟೋಫಾಸ್ಫೋರಿಲೇಷನ್. ಹಾಗಾದ್ರೆ ನಾನ್ ಸೈಕ್ಲಿಕ್ ಯಾವ ಥರ ಇರುತ್ತೆ? ಸೇಮ್ ಆ್ಯಸ್ ಯೂಶುವಲ್ ಲಾಸ್ಟ್ ಥರನೇ ರೊಟೀನ್ ಶುರು ಮಾಡೋಣ. ಫೋಟೋ ಸಿಸ್ಟಮ್ 2 ಯಾರಿದ್ದಾರೆ ಇಲ್ಲಿ? ಫೋಟೋ ಸಿಸ್ಟಮ್ 2 ಏನಾಗಿದ್ದಾರೆ? ಪ್ರೆಸೆಂಟ್ ಇದ್ದಾರೆ. ದಿಸ್ ಫೋಟೋ ಸಿಸ್ಟಮ್ 2 ಆ್ಯಸ್ ಯೂಶುವಲ್ ನಿಮಗೆ ಗೊತ್ತಿದೆ ಕಂಟೈನ್ ರಿಯಾಕ್ಷನ್ ಸೆಂಟರ್ ಏನಾಗಿದೆ? ಪ್ರೆಸೆಂಟ್ ಇದೆ. ಒಂದು ಇಂಪಾರ್ಟೆಂಟ್ ಥಿಂಗ್, ಆ್ಯಂಡ್ ದಟ್ ರಿಯಾಕ್ಷನ್ ಸೆಂಟರ್ ಕಂಟೈನ್ chlorophyll pigment, a special chlorophyll pigment. They receives the 680 nanometer wavelength of light ನ ಏನು ಮಾಡ್ತು? ಅಬ್ಸರ್ವ್ ಮಾಡ್ತು. ಅಂದರೆ ಇದ್ರ ಬಗ್ಗೆ ಸ್ವಲ್ಪ ನೀವು ಇನ್ಫಾರ್ಮೇಷನ್ ಹೇಳ್ತೀರಾ ಅಂದರೆ ಫೋಟೋ ಸಿಸ್ಟಮ್ 2 ಅಂದ ಕೂಡಲೇ ಇಟ್ ಹ್ಯಾಸ್ ರಿಯಾಕ್ಷನ್ ಸೆಂಟರ್ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಕ್ಲೋರೋಫಿಲ್ ಎ. ಇಟ್ ರಿಸೀವ್ಸ್ 680 ನ್ಯಾನೋಮೀಟರ್, ಮ್ಯಾಕ್ಸಿಮಮ್ 680 ನ್ಯಾನೋಮೀಟರ್ ವೇವ್ಲೆಂತ್ ಆಫ್ ಲೈಟ್ನ ಏನು ಮಾಡ್ತು? ಅಬ್ಸರ್ವ್ ಮಾಡ್ತು. ಅಂದರೆ ಇಲ್ಲಿ ನಾನು ತೋರಿಸ್ತಾ ಲೈಟ್ನ ಏನು ಮಾಡ್ತಿದೆ? ಅಬ್ಸರ್ವ್ ಮಾಡ್ತಿದೆ. ಯಾರು ಅಬ್ಸರ್ವ್ ಮಾಡ್ತಿರೋದು? ಫೋಟೋ ಸಿಸ್ಟಮ್ 2 ವಿತ್ ದಿ ಹೆಲ್ಪ್ ಆಫ್ ರಿಯಾಕ್ಷನ್ ಸೆಂಟರ್. ಯಾವಾಗ ಲೈಟ್ನ ಅಬ್ಸರ್ವ್ ಮಾಡ್ತು, ಎಲೆಕ್ಟ್ರಾನ್ ಗೆಟ್ ಏನಾಗಬೇಕೀಗ? ಎಕ್ಸೈಟೆಡ್. ಯಾವಾಗ ಎಲೆಕ್ಟ್ರಾನ್ ಗೆಟ್ ಎಕ್ಸೈಟೆಡ್, ದಟ್ ಎಲೆಕ್ಟ್ರಾನ್ ವಾಸ್ ರಿಸೀವ್ಡ್ ಬೈ, ಯಾರು ರಿಸೀವ್ ಮಾಡ್ತಾರೆ? ಮುಂಚೆ ಅಲ್ಲಾಗಿದ್ರೆ ಐರನ್ ಸಲ್ಫರ್ ಪ್ರೋಟೀನ್ ಕಾಂಪ್ಲೆಕ್ಸ್ ರಿಸೀವ್ ಮಾಡ್ತಿತ್ತು. ಬಟ್ ಇಲ್ಲಿ ನಾವು ನೋಡ್ತಾ ಹೋದರೆ ಯಾರು ರಿಸೀವ್ ಮಾಡಿಕೊಂಡ್ರು? ಫಿಯೋಫೈಟಾನ್ ಏನು ಮಾಡಿದ್ರು? ರಿಸೀವ್ ಮಾಡ್ಕೊಳ್ತು. ಯಾರನ್ನ ರಿಸೀವ್ ಮಾಡಿಕೊಂಡ್ರು? ಎಲೆಕ್ಟ್ರಾನ್ನ ರಿಸೀವ್ ಮಾಡ್ತು. ಹಾಗಾದ್ರೆ ನಾವು ಇಲ್ಲಿ ಬರೀತಾ ಈ ಪಿಯೋಫೈಟಾನ್ ಇದೆಯಲ್ಲ, ದಿಸ್ ಪಿಯೋಫೈಟಾನ್ ಈಸ್ ಕನ್ಸಿಡರ್ ಆಸ್ ಎ ಎಲೆಕ್ಟ್ರಾನ್ ಅಕ್ಸೆಪ್ಟಾರ್ ಅಂತ ಕರಿಬೋದಾ? ಗೊತ್ತಾಗ್ತಿದೆ ನೋಡಿ, ನೀಟಾಗಿ ಅಬ್ಸರ್ವ್ ಮಾಡ್ತಾ ಹೋಗಿ. ಇಲ್ಲಿ ಫೋಟೋ ಸಿಸ್ಟಮ್ 2 when they are get excited they releases electron get excited which was received by pheophyton. that pheophyton is considered as a electron acceptor ಅಂತೇಳಿ ಏನು ಮಾಡ್ತೀವಿ? ಕನ್ಸಿಡರ್ ಮಾಡ್ತೀವಿ. ಒಂದು ಪಾಯಿಂಟ್ ಆಯಿತು. ಸೇಮ್ ವೇ ದಿಸ್ pheophyton ಏನು ಇಂಡಿಕೇಟ್ ಮಾಡ್ತಿದೆ? ವಿಚ್ ಟ್ರಾನ್ಸ್ಫರ್ಸ್ ದಿ ಎಲೆಕ್ಟ್ರಾನ್ ಟು ದಿ, ಇದನ್ನು ಇಲ್ಲಿಂದ ರಿಸೀವ್ ಮಾಡ್ಕೊಳ್ಳುವಂಥ ಕೆಲಸ ಯಾರ್ದು ಅಂದರೆ ಇಟ್ ಈಸ್ ನಥಿಂಗ್ ಬಟ್ PQ. PQ ಅಂದರೆ ಪ್ಲಾಸ್ಟೋ ಕ್ವಾನೋನ್ ಅಂತೇಳಿ ಕರಿತೀವಿ. ಪ್ಲಾಸ್ಟೋ ಕ್ವಾನೋನ್ ಯಾರನ್ನ ರಿಸೀವ್ ಮಾಡಿಕೊಂಡ್ರು? ಎಲೆಕ್ಟ್ರಾನ್ನ ರಿಸೀವ್ ಮಾಡಿಕೊಂಡ್ರು. ಎರಡನೇ ಸ್ಟೆಪ್ ಆಯಿತು. ಇಲ್ಲಿಂದ ನೆಕ್ಸ್ಟ್ ಈಗ ಎಲ್ಲಿಗೆ ಹೋಗ್ಬೇಕೀಗ? ಸೈಟೋಕ್ರೋಮ್ B6. ಮತ್ತೆ ನಿಮಗೆ ಗೊತ್ತಿದೆ ಸೈಟೋಕ್ರೋಮ್ B6 ಇಂದ ಎಲೆಕ್ಟ್ರಾನ್ ಎಲ್ಲಿಗೆ ಹೋಗ್ಬೇಕೀಗ? ಸೈಟೋಕ್ರೋಮ್ ಎಫ್ಗೆ ಏನಾಯಿತು? ರೀಚ್ ಆಯಿತು. ಸೈಟೋಕ್ರೋಮ್ ಎಫ್ ಇಂದ ನೆಕ್ಸ್ಟ್ ಎಲ್ಲಿಗೆ ಹೋಗಬೇಕು? PC. ಎಲೆಕ್ಟ್ರಾನ್ ಎಲ್ಲಿಗೆ ಹೋಯ್ತೀಗ? PC ಹೋಗಿ ಏನಾಯಿತು? ರೀಚ್ ಆಯಿತು. ಅಂದರೆ ಈಗ ಅಬ್ಸರ್ವ್ ಮಾಡಿ, ಈ ಫೋಟೋ ಸಿಸ್ಟಮ್ 2ಗೆ ಎಲೆಕ್ಟ್ರಾನು ಎಲ್ಲಿಂದ ಅವೈಲಬಲ್ ಆಯ್ತು ಅಂದರೆ ಥ್ರೂ ದಿ ಸ್ಪ್ಲಿಟಿಂಗ್ ಆಫ್ ವಾಟರ್. ಯಾವುದ್ರ ಮೂಲಕ? ಸ್ಪ್ಲಿಟಿಂಗ್ ಆಫ್ ವಾಟರ್. ಸ್ಪ್ಲಿಟಿಂಗ್ ಆಫ್ ವಾಟರ್ಲಿ ಯಾವ ಥರ ಅಂದರೆ ಮೇನ್ಲಿ ಮ್ಯಾಂಗನೀಸ್ ಆ್ಯಂಡ್ ಆಲ್ಸೋ ಕ್ಲೋರೋಫಿಲ್.
ಮ್ಯಾಂಗನೀಸು ಮತ್ತು ಕ್ಲೋರೋಫಿಲ್ ಏನು ಮಾಡ್ತಾರೆ, ಇಬ್ಬರು ಮೇಜರ್ ರೋಲ್ನ ಕ್ಯಾರಿ ಮಾಡಿ ವಿಚ್ ಆರ್ ಪಾರ್ಟಿಸಿಪೇಟೆಡ್ ಇನ್ ದಿ ಸ್ಪ್ಲಿಟಿಂಗ್ ಆಫ್ ವಾಟರ್. ಯಾವಾಗ ವಾಟರ್ ಸ್ಪ್ಲಿಟ್ ಆಗುತ್ತೆ, ದೆ ಪ್ರೊಡ್ಯೂಸಸ್ ದಿ 2 molecule ಆಫ್ ಹೈಡ್ರೋಜನ್, ಎಲೆಕ್ಟ್ರಾನ್ ಆ್ಯಂಡ್ ಆಲ್ಸೋ ಆಕ್ಸಿಜನ್ ಏನಾದ್ರು ಮಾಡ್ತು ರಿಲೀಸ್ ಮಾಡ್ತು. ಅಂದರೆ ಯಾವಾಗ ನೀವು ರೆಸ್ಪಿರೇಷನಲ್ಲಿ ಆಕ್ಸಿಜನ್ ರಿಲೀಸ್ ಆಗುತ್ತೆ ಅಂತ ಹೇಳ್ತೀರಲ್ವಾ, ಆ ಆಕ್ಸಿಜನ್ ಪ್ರೊಡ್ಯೂಸ್ ಆಗೋದಿಲ್ಲ. ಆಕ್ಸಿಜನ್ ಏನಾಯಿತು, ಪ್ರೊಡ್ಯೂಸ್ ಆಯಿತು ಆ್ಯಂಡ್ ರಿಲೀಸ್ ಆಯಿತು, ಒಂದು ಪಾಯಿಂಟು. ಇಲ್ಲಿ ನೋಡಿ ಎಲೆಕ್ಟ್ರಾನ್ ಪ್ರೊಡ್ಯೂಸ್ ಆಯಿತು. ಈ ಎಲೆಕ್ಟ್ರಾನ್ನ ಯಾರು ಯೂಸ್ ಮಾಡ್ಕೊಳ್ತಾರೆ, ಫೋಟೋ ಸಿಸ್ಟಮ್ 2 ಯೂಸ್ ಮಾಡಿಕೊಂಡು ತನ್ನ ಚೈನಲ್ಲಿ ಏನು ಮಾಡ್ತಾ ಇರೋದು, ಪಾಸ್ ಮಾಡ್ತಿದೆ. ಸೆಕೆಂಡ್ ಥಿಂಗ್ ಆಯಿತು. ಅದೇ ಥರ ಇಲ್ಲಿ ಹೈಡ್ರೋಜನ್ ಇದೆ. ಈ ಹೈಡ್ರೋಜನ್ ರೋಲ್ ಏನಂತ ನಾನು ಹೇಳ್ತೀನಿ, ನೆಕ್ಸ್ಟ್ ನಿಮಗೆ ಗೊತ್ತಾಗುತ್ತೆ. ಇದನ್ನು ಹಾಗೆ ಸರ್ಕಲ್ ಮಾಡಿ ಇಟ್ಕೊಳ್ಳಿ. ಈಗ ಫಸ್ಟಿಗೆ ನೋಡಿ ಒಂದು ಸ್ಟೆಪ್ ಮುಗೀತು. ಅಪ್ ಟು ಎಲೆಕ್ಟ್ರಾನ್ ಎಲ್ಲಿ ತನಕ ಬಂದಿದೆ, ಈಗ ಪಿ ಸಿ ಅಂದರೆ ನಿಮಗೆ ಗೊತ್ತಿದೆ ಪ್ಲಾಸ್ಟೋ ಸಯನಿನ್ ಅಂತೇಳಿ ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಫ್ರಮ್ ಪ್ಲಾಸ್ಟೋ ಸಯನಿನ್ ಟು ದಿ ನೆಕ್ಸ್ಟ್ ನೋಡಿ ಇಲ್ಲಿ ಬರೋದು ಯಾರು ಅಂದರೆ ನೆಕ್ಸ್ಟ್ ಫೋಟೋ ಸಿಸ್ಟಮ್ 2 ಆಗಿದೆ. ಅಂದರೆ ನೆಕ್ಸ್ಟ್ ಬರಬೇಕಾಗಿರೋದು ಯಾರು, ಫೋಟೋ ಸಿಸ್ಟಮ್ 1. ಇಲ್ಲೂ ಸಹ ನಿಮ್ಗೆ ಇನ್ಫಾರ್ಮೇಷನ್ ಗೊತ್ತಿದೆ, ರಿಯಾಕ್ಷನ್ ಸೆಂಟರ್ ಪ್ರೆಸೆಂಟ್ ಇರಬೇಕು, ರಿಯಾಕ್ಷನ್ ಸೆಂಟ್ರಲ್ಲಿ ಕ್ಲೋರೋಫಿಲ್ ಪಿಗ್ಮೆಂಟ್ ಇರಬೇಕು, ಆ್ಯಂಡ್ ಆಲ್ಸೋ ದೇ ರಿಸೀವ್ಸ್ ದಿ ಏನು ರಿಸೀವ್ ಮಾಡುತ್ತೀಗ, ಎಷ್ಟು ನ್ಯಾನೋಮೀಟರ್ ಲೈಟು, ಇಲ್ಲಿ 680 ಇದೆ ಅಂದರೆ ಇಲ್ಲಿ ಎಷ್ಟಾಗಬೇಕೀಗ 700 ನ್ಯಾನೋಮೀಟರ್ ವೇವ್ ಲೆಂತ್ ಆಫ್ ಲೈಟ್ನ ಏನು ಮಾಡ್ತು, ಅಬ್ಸರ್ವ್ ಮಾಡಿ ದೇ ಗೆಟ್ ಎಕ್ಸೈಟೆಡ್. ಅಂದರೆ ಯಾರು ಎಕ್ಸೈಟ್ ಆದರೂ, ಎಲೆಕ್ಟ್ರಾನ್ ಗೆಟ್ ಎಕ್ಸೈಟೆಡ್. ಹಾಗಾದರೆ ಇಲ್ಲಿಗೆ ಎಲೆಕ್ಟ್ರಾನ್ ಬಂದಿದೆ ಎಲ್ಲಿಂದ ಅಂದರೆ ಥ್ರೂ ದಿ ಯಾವುದ್ರ ಮೂಲಕ ಎಲೆಕ್ಟ್ರಾನ್ ಬಂತು, ಪಿ ಸಿ ಮೂಲಕ ಎಲೆಕ್ಟ್ರಾನ್ ಎಲ್ಲಿಗೆ ಟ್ರಾನ್ಸ್ಫರ್ ಆಯ್ತು, ಈಗ ಫೋಟೋ ಸಿಸ್ಟಮ್ 1ಗೆ ಏನಾಯಿತು, ಟ್ರಾನ್ಸ್ಫರ್ ಆಯಿತು. ಯಾವಾಗ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಆಗಿರುತ್ತೆ, ಇಟ್ ಅಬ್ಸರ್ವ್ ದಿ ಲೈಟ್ ಎನರ್ಜಿ. ಯಾವಾಗ 700 ನ್ಯಾನೋಮೀಟರ್ ಆಫ್ ಲೈಟ್ ಎನರ್ಜಿನ ಅಬ್ಸರ್ವ್ ಮಾಡ್ತು, ಎಲೆಕ್ಟ್ರಾನ್ ಗೆಟ್ ಎಕ್ಸೈಟೆಡ್. ಎಲೆಕ್ಟ್ರಾನ್ ಯಾವಾಗ ಎಕ್ಸೈಟ್ ಆಯಿತು, ಇದನ್ನು ಅಕ್ಸೆಪ್ಟ್ ಮಾಡೋಕ್ಕೆ ಯಾರು ಇರಬೇಕು, ಎಲೆಕ್ಟ್ರಾನ್ ಅಕ್ಸೆಪ್ಟಾರ್. ಇಲ್ಲಿ ಫೋಟೋ ಸಿಸ್ಟಮ್ 1 ಆಲ್ರೆಡಿ ನಿಮಗೆ ಗೊತ್ತಿದೆ, ಐರನ್, ಸಲ್ಫರ್, ಪ್ರೋಟೀನ್ ಕಾಂಪ್ಲೆಕ್ಸ್, ಇವ್ರನ್ನ ಎಲೆಕ್ಟ್ರಾನ್ ಅಕ್ಸೆಪ್ಟಾರ್ ಅಂತ ಕರಿಬೋದಾ. ಇಲ್ಲಿಂದ ಎಲೆಕ್ಟ್ರಾನ್ ಎಲ್ಲಿಗೆ ಹೋಗುತ್ತೆ, ಈಗ ಎಫ್ ಡಿ ಅಂದ್ರೆ ಏನು, ಪೆರಿಡಾಕ್ಸಿನ್ ಅಂತೇಳಿ ನಾವೇನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ದೀಸ್ ಎಫ್ ಡಿ ಇಂದ ಎಲೆಕ್ಟ್ರಾನ್ ವಿಚ್ ಇಸ್ ಅಸೋಸಿಯೇಟೆಡ್ ವಿತ್ ದಿ NADP ಸಿಂಥಟೈಸ್ ಎನ್ಸೈಮ್. ಯಾವ ಎನ್ಸೈಮ್ ಜೊತೆ ಹೋಗಿ ಬೈಂಡ್ ಆಯಿತು, NADP ಸಿಂಥಟೈಸ್ ಎನ್ಸೈಮ್ ಜೊತೆ ಹೋಗಿ ಎಲೆಕ್ಟ್ರಾನ್ ಬೈಂಡ್ ಆಯಿತು, ಆ್ಯಂಡ್ ದೇ ಪ್ರೊಡ್ಯೂಸಸ್ ದಿ NADPH2 ಏನು ಮಾಡ್ತು, ಪ್ರೊಡ್ಯೂಸ್ ಮಾಡ್ತು. ಹಾಗಾದರೆ ಈಗ ಎಲೆಕ್ಟ್ರಾನು ಯಾರ ಜೊತೆ ಬೈಂಡ್ ಆಗ್ತಿದೆ, NADP ಸಿಂಥಟೈಸ್ ಎನ್ಸೈಮ್ ಜೊತೆ ಏನಾಯಿತು, ಬೈಂಡ್ ಆಯಿತು. ಬೈಂಡ್ ಆದ ಕೂಡಲೇ ದೇ ಪ್ರೊಡ್ಯೂಸಸ್ ದಿ NADPH2ನ ಪ್ರೊಡ್ಯೂಸ್ ಮಾಡ್ತು. ಹಾಗಾದರೆ ಇಲ್ಲಿಗೆ ಬೇಕಾಗಿರುವಂಥ 2 ಹೈಡ್ರೋಜನ್ ಎಲ್ಲಿಂದ ಬಂತು ಅಂದರೆ, ಆಲ್ರೆಡಿ ನೀವು ಆಗ ಸರ್ಕಲ್ ಮಾಡ್ಕೊಂಡಿದ್ದೀರಿ ನೋಡಿ, ಸ್ಪ್ಲಿಟಿಂಗ್ ಆಫ್ ವಾಟರ್ ಆದಾಗ ಪ್ರೋಟಾನ್ಸ್ ಅಥವಾ ಹೈಡ್ರೋಜನ್ ಪ್ರೊಡ್ಯೂಸ್ ಆಗಿದೆ. ದಿಸ್ ಹೈಡ್ರೋಜನ್ which combined with the NADP and forms the ಏನು ಫಾರ್ಮ್ ಮಾಡ್ತು, NADPH2 ಏನು ಮಾಡ್ತು, ಫಾರ್ಮ್ ಆಯಿತು. ಅಂದರೆ ಈಗ ಈ ಸೈಕಲಲ್ಲಿ ನಿಮಗೇನು ಗೊತ್ತಾಯಿತು ಅಂದರೆ NADPH2 ಫಾರ್ಮೇಷನ್ ಆಗಿದೆ, ಒಂದು ಪಾಯಿಂಟ್ ಆಯಿತು. ಸೇಮ್ ವೇ ಇಲ್ಲಿ ಸೈಟೋಕ್ರೋಮ್ B6 ಮತ್ತು ಸೈಟೋಕ್ರೋಮ್ F ಇದೆ, ಇದರ ನಡುವೆ ಏನು ಫಾರ್ಮ್ ಆಗುತ್ತೆ ಅಂದರೆ ADP ಇಂದ ವಿ ಹ್ಯಾವ್ ಟು ಅಬ್ಸರ್ವ್ ದಿ ಫಾರ್ಮೇಷನ್ ಆಫ್ ಏನು ಫಾರ್ಮ್ ಆಯಿತು, ATP ಏನಾಯಿತು, ಫಾರ್ಮೇಷನ್ ಆಯಿತು. ಸ್ಟೂಡೆಂಟ್ಸ್ ಈಗ ನೀಟಾಗಿ ಅಬ್ಸರ್ವ್ ಮಾಡಿ, ನಾನ್ ಸೈಕ್ಲಿಕಲ್ ಏನಾಗ್ತಿದೆ ಅಂದರೆ ಎಲೆಕ್ಟ್ರಾನು ಟ್ರಾನ್ಸ್ಪೋರ್ಟ್ ಆಗ್ತಿದೆ, ಮತ್ತೆ ವಾಪಸ್ ಬರಲಿಲ್ಲ ಎಲೆಕ್ಟ್ರಾನು. ಸೈಕ್ಲಿಕಲ್ ಏನಾಯಿತು, ಫೋಟೋ ಸಿಸ್ಟಮು ಮತ್ತೆ ಎಲೆಕ್ಟ್ರಾನ್ನ ರಿಸೀವ್ ಮಾಡ್ಕೊಳ್ತು. ಬಟ್ ಇಲ್ಲಿ ಯಾವುದೇ ಕಾರಣಕ್ಕೂ ಎಲೆಕ್ಟ್ರಾನ್ನ ರಿಸೀವ್ ಮಾಡ್ಕೊಳ್ಳಿಲ್ಲ. ಎಗೇನ್ ಏನಾಗ್ತಿದೆ, ಎಲೆಕ್ಟ್ರಾನು ಪಾಸ್ ಆಗ್ತಿದೆ. ದಟ್ಸ್ ವೈ ದ ಕನ್ಸಿಡರ್ ಆಸ್ ಎ ನಾನ್ ಸೈಕ್ಲಿಕ್ ಫೋಟೋಪಾಸ್ಪೊರಿಲೇಷನ್ ಅಂತೇಳಿ ಕರಿತೀವಿ. ಒಂದು ಪಾಯಿಂಟ್ ಆಯಿತು. ಅದೇ ಥರ ಸೆಕೆಂಡ್ ಡಿಫರೆನ್ಸ್ ಅಥವಾ ಮೈನ್ ಹೈಲೈಟ್ ನಾವು ನೋಡಿದರೆ, ನಾನ್ ಸೈಕ್ಲಿಕ್ ಫೋಟೋಪಾಸ್ಪೊರಿಲೇಷನಲ್ಲಿ ಯಾರು ಫಾರ್ಮ್ ಆಗ್ತಿದ್ದಾರೆ, ATPನೂ ಫಾರ್ಮೇಷನ್ ಆಗ್ತಿದ್ದಾರೆ. ಅದೇ ಥರ NADPH2 ಏನಾಗ್ತಿದೆ, ಫಾರ್ಮೇಷನ್ ಆಗ್ತಾರೆ. 2 ಪಾಯಿಂಟ್ ಆಯಿತು. ಅಂದರೆ ಎಲೆಕ್ಟ್ರಾನ್ಸ್ ಆರ್ ನಾನ್ ಸೈಕ್ಲಿಕ್, ಒಂದು ಪಾಯಿಂಟ್ ನೋಟ್ ಮಾಡಿದ್ರ. ಸೆಕೆಂಡ್ ಪಾಯಿಂಟ್ ನೋಟ್ ಮಾಡ್ತಾ, ನಾನ್ ಸೈಕ್ಲಿಕ್ ಫೋಟೋಪಾಸ್ಪೊರಿಲೇಷನ್ಸಲ್ಲಿ ATPನೂ ಪ್ರೊಡ್ಯೂಸ್ ಆಯಿತು, NADPH2 ಪ್ರೊಡ್ಯೂಸ್ ಆಯಿತು. 2ನೇ ಪಾಯಿಂಟ್ ಆಯಿತು. 3ನೇ ಪಾಯಿಂಟ್ ನೋಡಿ, ನಾನ್ ಸೈಕ್ಲಿಕ್ ಫೋಟೋಪಾಸ್ಪೊರಿಲೇಷನಲ್ಲಿ ಯಾರನ್ನ ಅಬ್ಸರ್ವ್ ಮಾಡ್ತಿದ್ದೀರಾ, ಸ್ಪ್ಲಿಟಿಂಗ್ ಆಫ್ ವಾಟರ್ನ ಅಬ್ಸರ್ವ್ ಮಾಡ್ತೀರಾ. ವೆರಿ ಇಂಪಾರ್ಟೆಂಟ್ ಥಿಂಗ್, ಸ್ಪ್ಲಿಟಿಂಗ್ ಆಫ್ ವಾಟರ್ನ ಅಬ್ಸರ್ವ್ ಮಾಡ್ತೀರಾ. ಆ್ಯಂಡ್ 4th ಪಾಯಿಂಟು ಅಗೇನ್ ದ ರಿಲೀಸಸ್ ದಿ ಏನು ರಿಲೀಸ್ ಮಾಡ್ತಿದೆ, ಆಕ್ಸಿಜನ್ನ ರಿಲೀಸ್ ಮಾಡ್ತಿದೆ. ಅಂದರೆ ಟೋಟಲಿ ನಾವು ಮೇನ್ 4 ಪಾಯಿಂಟ್ನ ಎಲ್ಲಿ ಅಬ್ಸರ್ವ್ ಮಾಡ್ಬೋದು, ನಾನ್ ಸೈಕ್ಲಿಕ್ ಫೋಟೋಪಾಸ್ಪೊರಿಲೇಷನ್ಸಲ್ಲಿ ಅಬ್ಸರ್ವ್ ಮಾಡ್ತೀವಿ. ಅಂದರೆ
ಓವರ್ ಆಲ್ ಇಲ್ಲಿ ಪಾಯಿಂಟ್ ನೋಡ್ತಾ ಹೋಗಿ, ಇಲ್ಲಿ ಎರಡೂ ಫೋಟೋ ಸಿಸ್ಟಮ್ ಏನು ಮಾಡ್ತಿದೆ, ಪ್ರೋಸೆಸ್ಸಲ್ಲಿ ಪಾರ್ಟಿಸಿಪೇಟ್ ಆಗ್ತಿದೆ. ಪ್ರೀವಿಯಸ್ ನೀವು ಅಬ್ಸರ್ವ್ ಮಾಡಿದಾಗ ಒಂದೇ ಫೋಟೋ ಸಿಸ್ಟಮ್ ಏನಾಗ್ತಿತ್ತು, ಪ್ರೋಸೆಸ್ಸಲ್ಲಿ ಪಾರ್ಟಿಸಿಪೇಟ್ ಆಗ್ತಿತ್ತು. ಅಗೇನ್ ಅದೇನಾಗಿತ್ತು, ಕಂಪ್ಲೀಟ್ಲಿ ಸೈಕ್ಲಿಕ್ ಮ್ಯಾನರ್ಲಿ ಪ್ರೆಸೆಂಟ್ ಇತ್ತು. ಬಟ್ ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಏನಾಗಿದೆ, ನಾನ್ ಸೈಕ್ಲಿಕ್ ಮ್ಯಾನರ್ಲಿ ಪ್ರೆಸೆಂಟ್ ಇದೆ. ಆ್ಯಂಡ್ ಒನ್ ಇಂಪಾರ್ಟೆಂಟ್ ಥಿಂಗ್, ಆ್ಯಂಡ್ ಸೆಕೆಂಡ್ ನಾವು ಅಬ್ಸರ್ವ್ ಮಾಡ್ತಾ ಹೋದರೆ ಇಲ್ಲೇನಾಗ್ತಿದೆ, ಎರಡೂ ಸಿಸ್ಟಮ್ಸ್ಗಳು ಪಾರ್ಟಿಸಿಪೇಟ್ ಆಗ್ತಿದೆ. ಮತ್ತೆ ನೋಡಿ ಎಂಟೈರ್ ಸೀಕ್ವೆನ್ಸ್ನ ನೀವು ಅಬ್ಸರ್ವ್ ಮಾಡ್ತಾ ಹೋದರೆ ವಿಚ್ ಈಸ್ ಲುಕ್ ಲೈಕ್ ಝೆಡ್ ಮ್ಯಾನರ್ಲಿ ಏನಾಗಿದೆ, ಪ್ರೆಸೆಂಟ್ ಇದೆ. ಹಾಗಾಗಿ ನಾವು ಇದನ್ನು ಝೆಡ್ ಸ್ಕೀಮ್ ಆಫ್ ರಿಯಾಕ್ಷನ್ ಅಂತ ನಾವೇನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಇದು ನಿಮ್ಮ ಸೆಕೆಂಡ್ ಟಾಪಿಕ್ ಆಯಿತು, ನಾನ್ ಸೈಕ್ಲಿಕ್ ಫೋಟೋ ಫಾಸ್ಫೋರಿಲೇಷನ್. ಅಂದರೆ ಎರಡರದ್ದು ಡಿಫ್ರೆನ್ಸಸ್ ನೀಟಾಗಿ ಅಬ್ಸರ್ವ್ ಮಾಡಿ. ಸೈಕ್ಲಿಕಲ್ಲಿ ನಮಗೆ ATP ಮಾತ್ರ ಪ್ರೊಡ್ಯೂಸ್ ಆಗಿದ್ದು, ನಾನ್ ಸೈಕ್ಲಿಕಲ್ಲಿ ನಿಮಗೆ ATPನೂ ಪ್ರೊಡ್ಯೂಸ್ ಆಯಿತು, NADPH2 ಏನಾಯಿತು, ಪ್ರೊಡ್ಯೂಸ್ ಆಯಿತು. ಎರಡೂ ಕಾನ್ಸೆಪ್ಟ್ನ ನಾವೇನು ಮಾಡ್ಬೋದು, ಅಬ್ಸರ್ವ್ ಮಾಡ್ಬೋದು. ಇದು ಸೆಕೆಂಡ್ ಟಾಪಿಕ್ ಆಯಿತು, ನಾನ್ ಸೈಕ್ಲಿಕ್ ಫೋಟೋ ಫಾಸ್ಫೋರಿಲೇಷನ್. ಹಾಗಾದರೆ ಒಂದು ಸಣ್ಣ ಡಿಫ್ರೆನ್ಸಸ್ ಬರೀತೀರ ಯಾವುದ್ರ ಬಗ್ಗೆ ಅಂದರೆ, ನಾನ್ ಸೈಕ್ಲಿಕ್ ಮತ್ತು ಸೈಕ್ಲಿಕ್. ಫಸ್ಟ್ ಒನ್ನು ಸೈಕ್ಲಿಕ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ನಾನ್ ಸೈಕ್ಲಿಕ್. ಸೈಕ್ಲಿಕಲ್ಲಿ ನೀವು ಬರಿತಾ ಹೋದರೆ ನಿಮ್ಮೆಲ್ಲರಿಗೂ ಒಂದು ಪಾಯಿಂಟ್ ಗೊತ್ತಿದೆ, ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಇನ್ ಎ ಸೈಕ್ಲಿಕ್ ಮ್ಯಾನರ್. ಇದರಲ್ಲಿ ಏನಾಗಿರುತ್ತೆ, ನಾನ್ ಸೈಕ್ಲಿಕ್ ಮ್ಯಾನರ್ ಆಗಿದೆ, ಫಸ್ಟ್ ಒನ್. ಸೆಕೆಂಡ್ ಡಿಫ್ರೆನ್ಸ್ ಬರಿತೀರಾ ಅಂದರೆ ಇದರಲ್ಲಿ ಏನು ಪ್ರೊಡ್ಯೂಸ್ ಆಗುತ್ತೆ, ATP ಪ್ರೊಡ್ಯೂಸ್ ಆಗುತ್ತೆ. ಇದರಲ್ಲಿ ATP ಆ್ಯಂಡ್ ಆಲ್ಸೋ NADPH2 ಏನಾಗುತ್ತೆ, ಪ್ರೊಡ್ಯೂಸ್ ಆಗುತ್ತೆ. ಥರ್ಡ್ ಒನ್, ಇದರಲ್ಲಿ ಅಬ್ಸರ್ವ್ ಮಾಡ್ತಾ ಹೋದರೆ ದೇರ್ ಈಸ್ ನೋ ಸ್ಪ್ಲಿಟಿಂಗ್ ಆಫ್ ವಾಟರ್. ಇಲ್ಲೇನಾಗುತ್ತೆ, ಸ್ಪ್ಲಿಟಿಂಗ್ ಆಫ್ ವಾಟರ್ನ ನಾವೇನು ಮಾಡ್ತೀವಿ, ಅಬ್ಸರ್ವ್ ಮಾಡ್ತೀವಿ. ಥರ್ಡ್ ಡಿಫ್ರೆನ್ಸು, ಇಲ್ಲಿ ರಿಲೀಸಿಂಗ್ ಆಫ್ ಆಕ್ಸಿಜನ್, ಸಾರಿ ದೇರ್ ಈಸ್ ನೋ ರಿಲೀಸಿಂಗ್ ಆಫ್ ಆಕ್ಸಿಜನ್. ಇಲ್ಲಿ ರಿಲೀಸಿಂಗ್ ಆಫ್ ಆಕ್ಸಿಜನ್ನ ನಾವೇನು ಮಾಡ್ತೀವಿ, ಅಬ್ಸರ್ವ್ ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟ್ ಡಿಫ್ರೆನ್ಸ್ ಬರಿತಾ ಹೋದರೆ ಇಲ್ಲಿ ಎಸ್ಪೆಷಲಿ ಸೈಕ್ಲಿಕ್ ಫಾಸ್ಫೋರಿಲೇಷನಲ್ಲಿ ಎಲೆಕ್ಟ್ರಾನ್ ಅಕ್ಸೆಪ್ಟಾರ್ ಯಾರು, ಐರನ್ ಸಲ್ಫರ್ ಪ್ರೋಟೀನ್ ಕಾಂಪ್ಲೆಕ್ಸ್ ವಿಚ್ ಆಕ್ಟ್ ಆಸ್ ಎ ಎಲೆಕ್ಟ್ರಾನ್ ಅಕ್ಸೆಪ್ಟಾರ್. ನಾನ್ ಸೈಕ್ಲಿಕಲ್ಲಿ ಯಾರು ಎಲೆಕ್ಟ್ರಾನ್ ಅಕ್ಸೆಪ್ಟಾರು, ಫಿಯೋಫೈಟಾನ್ ಈಸ್ ಅನ್ ಎಲೆಕ್ಟ್ರಾನ್ ಅಕ್ಸೆಪ್ಟಾರ್ ಅಂತೇಳಿ ಕರಿತೀವಿ. ಇದು ನಾವು ಬೇಸಿಕ್ಕಾಗಿ ಬರೆಯುವಂಥ ಡಿಫ್ರೆನ್ಸಸ್ ಯಾವುದಕ್ಕೆ, ಸೈಕ್ಲಿಕ್ ಆ್ಯಂಡ್ ನಾನ್ ಸೈಕ್ಲಿಕ್. ಸ್ಟೂಡೆಂಟ್ಸ್ ಕ್ಲೀನಾಗಿ ನೋಟ್ ಮಾಡ್ಕೊಳ್ಳಿ. ಫಸ್ಟ್ ನಿಮಗೆ ಸೈಕ್ಲಿಕ್ನ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ, ಯಾವ ಮ್ಯಾನರ್ಲಿ ಮೂವ್ ಆಗ್ತದೆ. ಎಲೆಕ್ಟ್ರಾನ್ನ ಮತ್ತೆ ಯಾರು ಇಸ್ಕೊಳ್ತಿದ್ದಾರೆ, ಫೋಟೋ ಸಿಸ್ಟಮ್ ಇಸ್ಕೊಳ್ತಿದ್ದಾರೆ. ಬಟ್ ಇಲ್ಲಿ ನೋಡಿ ನಾನ್ ಸೈಕ್ಲಿಕ್ನ ಅಬ್ಸರ್ವ್ ಮಾಡ್ತಾ ಹೋದಾಗ ಏನಾಗುತ್ತೆ, ಸೀರೀಸ್ ಆಗಿ ಏನಾಗ್ತಿದೆ, ಮೂವ್ ಆಗ್ತಿದೆ. ಬಟ್ ಇದರಲ್ಲಿ ಏನಾಗ್ತಿದ್ದಾರೆ, ಫೋಟೋ ಸಿಸ್ಟಮ್ 2 ಆ್ಯಂಡ್ ಫೋಟೋ ಸಿಸ್ಟಮ್ 1 ಇಬ್ಬರೂ ಸಹ ಏನಾಗ್ತಿದ್ದಾರೆ, ಪಾರ್ಟಿಸಿಪೇಟ್ ಆಗ್ತಿದ್ದಾರೆ. ಹಾಗಾಗಿ ಎರಡೂ ಕಾಂಪೊನೆಂಟು ತುಂಬ ಇಂಪಾರ್ಟೆಂಟ್. ನೋಡಿ ಈಗ ನಮಗೆ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಫೋಟೋ ಫಾಸ್ಫೋರಿಲೇಷನಲ್ಲಿ ಒನ್ ಈಸ್ ಸೈಕ್ಲಿಕ್ ಮ್ಯಾನರ್ಲಿ ಒಂದು ಮೂವ್ ಆಗ್ತಿದೆ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟು, ಇನ್ನೊಂದೇನಾಗ್ತಿದೆ ನಾನ್ ಸೈಕ್ಲಿಕ್ ಮ್ಯಾನಲ್ಲಿ ಪ್ರೆಸೆಂಟ್ ಇದೆ. ಅಂದರೆ ಯಾವಾಗ ನಾವು ಫೋಟೋ ಫಾಸ್ಫೋರಿಲೇಷನ್ ಅಬ್ಸರ್ವ್ ಮಾಡ್ತಿದ್ದೀವಿ, ಈ ಫೋಟೋ ಫಾಸ್ಫೋರಿಲೇಷನ್ ಪ್ರೋಸೆಸ್ಸಲ್ಲಿ ಲೈಟ್ ಎನರ್ಜಿನ ಯೂಸ್ ಮಾಡಿಕೊಂಡು ಅಗೇನ್ ಏನು ಮಾಡ್ತಿದೆ, ಎನರ್ಜಿನ ಸಿಂಥಸಿಸ್ ಮಾಡ್ತಿದೆ. ಅಂದರೆ ATPನ ಮತ್ತು NADPH2 ಏನು ಮಾಡ್ತಿದೆ, ಸಿಂಥಸಿಸ್ ಮಾಡ್ತಿದೆ. ಹಾಗಾಗಿ ಈ ಪ್ರೋಸೆಸ್ನ ನಾವೇನಂತ ಕರಿತೀವಿ ಅಂದರೆ ಫೋಟೋ ಫಾಸ್ಫೋರಿಲೇಷನ್ ಅಂತ ನಾವೇನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಅದರಲ್ಲಿ ಒಂದು ಸೈಕ್ಲಿಕ್ ಆ್ಯಂಡ್ ಅನದರ್ ಒನ್ ಇಸ್ ದಿ ನಾನ್ ಸೈಕ್ಲಿಕ್ ಫೋಟೋ ಫಾಸ್ಫೋರಿಲೇಷನ್ ಅಂತೇಳಿ ಕರಿತೀವಿ. ದಿಸ್ ಇಸ್ ಅಬೌಟ್ ದಿ ಸೈಕ್ಲಿಕ್ ಆ್ಯಂಡ್ ನಾನ್ ಸೈಕ್ಲಿಕ್ ಫೋಟೋ ಫಾಸ್ಫೋರಿಲೇಷನ್. ಥ್ಯಾಂಕ್ ಯು.